ಇನ್ನು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಿದ್ಧವಾಗ್ತಾ ಇದೆ. ಚುನಾವಣಾ ಆಯೋಗ ಬ್ಯಾಲೆಟ್ ಪೇಪರ್ ಅನ್ನು ಬಳಸೋದಕ್ಕೆ ನಿರ್ಧರಿಸಿದೆ. ಈ ನಿರ್ಧಾರದ ವಿಚಾರವಾಗಿಯೇ ಪರ ವಿರೋಧದ ಚರ್ಚೆ ಜೋರಾಗಿ ನಡೀತಾ ಇದೆ. ಬ್ಯಾಲೆಟ್ ಪೇಪರ್ ಬಳಸಿದ್ರು ನಾವೇ ಗೆಲ್ಲೋದು ಅಂತ ಬಿಜೆಪಿ ವಿಶ್ವಾಸದಲ್ಲಿದೆ. ಮತ್ತೊಂದು ಕಡೆ ಇವರು ನಾವು ಟೆಕ್ನಿಕಲಿ ಎಲ್ಲ ಮುಂದಕ್ಕೆ ಹೋಗ್ತಾ ಇರುವಂತಹ ಸಂದರ್ಭ, ಈ ಸರ್ಕಾರ ನೋಡ್ರೆ ಹಿಂದಕ್ಕೆ ಹೋಗ್ತಾ ಇದೆ ಅಂತೇಳಿ ಟೀಕೆ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಬಳಸ್ತಾ ಇರುವ ವಿಚಾರವಾಗಿ ಅಪಸ್ವರ ಹೇಳ್ತಾ ಇದೆ. ಜಿವಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್, ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯ. ಬ್ಯಾಲೆಟ್ ಪೇಪರ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬ್ಯಾಲೆಟ್ ಪೇಪರ್ ಮಾಡಲಿ, ಒಂದೇ ಜೈ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂತದ್ದು. ಡಿಕೆ ಸುರೇಶ್ ವಿರೋಧ ಒಳ್ಳೆಯದು ಅಂತಿರುವ ಕಾಂಗ್ರೆಸ್ ನಾಯಕರು. ಅದು ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತದೆ. ದೇಶ ತುಂಬೆಲ್ಲ ಇವಿಎಂ ಬಗ್ಗೆ ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. ಅವರೇ ತಂದಂತ ಕೂಸು ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂತಂದ್ರೆ ಅವ್ರ ಪಕ್ಷದ ಎಲ್ಲ ಶಾಸಕರು ಅದೇ ಇವಿಎಂ ನಲ್ಲಿ ಗೆದ್ದಿದ್ದಾರಲ್ಲ, ಹೇಗ್ ಗೆದ್ರಿ? ಸುಪ್ರೀಂ ಕೋರ್ಟ್ ಸೂಚನೆ ಬೆನ್ನಲ್ಲೇ ಜಿವಿಎ ಚುನಾವಣೆಯ ತಯಾರಿ ಬಿರುಸಿನಿಂದ ಸಾಗಿದೆ. ಜಿಬಿಎ ಚುನಾವಣೆಯನ್ನ ಈ ಬಾರಿ ಬ್ಯಾಲೆಟ್ ಪೇಪರ್ ಮೂಲಕ ಮಾಡಲು ನಿರ್ಧಾರ ಮಾಡಲಾಗಿದೆ. ಕಾರಣ ಅಂತೇನಿಲ್ಲ, ಇದರಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಎರಡು. ಇದು ಮತ್ತು ಬ್ಯಾಲೆಟ್ ಪೇಪರು ಯೂಸ್ ಮಾಡ್ತಾ ಇರೋದು ಮೊದಲಿಂದ ಮಾಡ್ತಾ ಇದ್ರು. ಈಗ 20-30 ವರ್ಷಗಳಿಂದ ಇವಿಎಂ ಮಾಡ್ತಾ ಇದ್ದಾರೆ. ಹೌದಾ? ಇದನ್ನು ಮಾಡಬೇಡ್ರಿ ಅಂತೇಳಿ ಎಲ್ಲಿ ಯಾವುದೇ ಕಾಯ್ದೆ ಆಗಲಿ ಸುಪ್ರೀಂ ಕೋರ್ಟ್ ನಿರ್ಣಯ ಕೂಡ ಇಲ್ಲ. ಡೆವಲಪ್ಡ್ ಕಂಟ್ರೀಸು ಕೂಡ, ಅಮೇರಿಕಾ ಅಂತ ಕಂಟ್ರೀಸು ಕೂಡ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ನಾವು ಎಲ್ಲ ಎಲೆಕ್ಷನ್ಸು ಎಕ್ಸೆಪ್ಟ್ ಅಸೆಂಬ್ಲಿ ಆ್ಯಂಡ್ ಏನು ಲೋಕಸಭಾ ಎಲೆಕ್ಷನ್ಸು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಮಾಡ್ತಾ ಇದ್ದೇವೆ. ಆಯೋಗದ ಈ ನಿರ್ಧಾರ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಯುದ್ಧಕ್ಕೆ ವೇದಿಕೆಯಾಗಿದೆ. ವಿಚಾರ ಅಂದ್ರೆ ಬಹುತೇಕ ಕಾಂಗ್ರೆಸ್ ನಾಯಕರು ಬ್ಯಾಲೆಟ್ ಪೇಪರ್ ಬಳಕೆ ಒಳ್ಳೆಯ ನಿರ್ಧಾರ ಅಂತಿದ್ರೆ, ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದು ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತದೆ. ಬ್ಯಾಲೆಟ್ ಬಿಟ್ಟಿದೀವಿ, ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂತದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ. ಅದನ್ನ ತಿರ್ಸಕ್ ಯಾರು ಆಗಲ್ವಲ್ಲ. ಇವಿಎಂ ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದೆಜ್ಜೆ ಮುಂದೆ ಹೋಗಿದೀವಿ. ಒಂದೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂತದ್ದು ಸರಿನಾ ತಪ್ಪಾ ಅನ್ನೋದನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಇವಿಎಂನಿಂದ ಮತಗಳತನ ಆಗ್ತಿದೆ, ಬ್ಯಾಲೆಟ್ ಒಳ್ಳೆಯದು ಅಂತ ಸಚಿವ ಜಮೀರ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಅಶೋಕ್ ಚುನಾವಣೆಯಲ್ಲಿ ಬಿಜೆಪಿನೇ ಗೆಲ್ಲೋದು ಅಂತಿದ್ದಾರೆ. ನಾವು ಬ್ಯಾಲೆಟ್ ಪೇಪರ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬ್ಯಾಲೆಟ್ ಪೇಪರ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೋಡುವ ಬ್ಯಾಲೆಟ್ ಪೇಪರಲ್ಲೇ ಮಾಡಬೇಕಂತ ಮಾನ್ಯ ಉಪಮುಖ್ಯಮಂತ್ರಿ ಇವಿಎಂ ಮಿಷನಲ್ಲಿ ನೋಡಿರ್ಬೋದು ವೋಟ್ ಚೋರಿಗಳು. ಇವತ್ತು ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಹೋರಾಟ ಅನ್ನೋದು ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇದ್ದಾರೆ. ಮಿಷಿನ್ಗಳು ಯಾವ ಥರ ನಡೀತಾ ಇದೆ ಅಂತ ಎಲ್ಲ ಇವಿಎಂ ಮಿಷಿನ್ಗಳು ಎಲ್ಲರಿಗೂ ಗೊತ್ತಿರೋದೆ. ಮಾಡಲಿ ಬ್ಯಾಲೆಟ್ ಪೇಪರಲ್ಲಿ, ಬ್ಯಾಲೆಟ್ ಪೇಪರ್ ಮಾಡಲಿ, ಒಳ್ಳೇದು. ಬ್ಯಾಲೆಟ್ ಪೇಪರ್ ಒಳ್ಳೇದು. ಇದು ಕಾಂಗ್ರೆಸ್ ಅವರ ಕುತಂತ್ರ ಅಷ್ಟೇ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರೇ ಕಾಂಗ್ರೆಸ್ ಅವರು. ಅವರೇ ತಂದಂತ ಕೂಸು ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂತಂದ್ರೆ ಈ ಕಾಂಗ್ರೆಸ್ ಅವರು ಇಷ್ಟು ದಿನ ಮಾಡಿರೋದೆಲ್ಲ ಮೋಸ ಅಂತ. ಅದರಿಂದ ಈ ಕಾಂಗ್ರೆಸ್ ಬ್ಯಾಲೆಟ್ ಪೇಪರ್ ಅನ್ನ ತರಲಿ, ಏನಾನ ತರಲಿ, ಬೆಂಗಳೂರಲ್ಲಿ ಗೆಲ್ಲೋದು ಬಿಜೆಪಿನೇ, ಡೌಟೇ ಇಲ್ಲ. ನಮಗೆ ಇವಿಎಂ ಮೇಲೆ ಅನುಮಾನ ಇದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿಟಿ ರವಿ ವಿಧಾನಸಭೆ ಚುನಾವಣೆಯಲ್ಲಿ ಹೇಗೆ ಗೆದ್ರಿ ಅಂದ್ರು. ಚುನಾವಣಾ ಆಯುಕ್ತರು ನಿರ್ಣಯ ಮಾಡಿದ್ದಾರೆ. ಎಲ್ಲ ಚುನಾವಣೆಯೊಳಗೂ ನಾವು ಈಗಾಗಲೇ ಕ್ಯಾಬಿನೆಟ್ನೊಳಗೆ ಅದನ್ನು ಸೂಚನೆ ಕೊಟ್ಟಿದ್ದೇವೆ. ಇವಿಎಂ ಬಗ್ಗೆ ಇರ್ತಕ್ಕಂಥ ಏನು ಅನುಮಾನ ಇದೆ, ಏನು ಶಂಕೆ ಇದೆ, ಆ ಹಿನ್ನೆಲೆಯೊಳಗೆ ದೇಶ ತುಂಬೆಲ್ಲ ಇವಿಎಂ ಬಗ್ಗೆ ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. 136 ಸೀಟ್ ಇವಿಎಂ ನಲ್ಲೇ ಗೆದ್ರಿ ಅಂತ ಸ್ವಲ್ಪ ಹೇಳಿ ಬೆಳಕಲ್ಲಿ. ಅವ್ರ ಪಕ್ಷದ ಎಲ್ಲ ಶಾಸಕರು ಅದೇ ಇವಿಎಂ ನಲ್ಲಿ ಗೆದ್ದಿದ್ದಾರಲ್ಲ, ಹೇಗ್ ಗೆದ್ರಿ? ಜಿವಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಕಾಂಗ್ರೆಸ್ ನಾಯಕರಿಂದಲೇ ಅಪಸ್ವರ ಎದ್ದಿರೋದು ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಏನೇ ಮಾಡಿದ್ರೂ ನಾವೇ ಗೆಲ್ಲೋದು ಅಂತ ಅಶೋಕ್ ಸವಾಲು ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.